ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು 7th ಸ್ಟ್ಯಾಂಡರ್ಡ್ ಸೋಷಿಯಲ್ನ ಚಾಪ್ಟರ್ 9 ಇಂಟ್ರೊಡಕ್ಷನ್ ಟು ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯಲ್ ಟರ್ಮಿನಾಲಜೀಸ್ ಈ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಏನಿದು ಲೆಜಿಸ್ಲೇಟಿವ್ ಅಂದರೆ ಏನು, ಎಕ್ಸಿಕ್ಯೂಟಿವ್ ಅಂದರೆ ಏನು, ಜುಡಿಷಿಯಲ್ ಅಂದರೆ ಏನು ಅಂತ ನಾನು ಸಿಂಪಲಾಗಿ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ನೋಡಿ, ನಮ್ಮ ದೇಶ ನಡಿಬೇಕು ಅಂದರೆ ಎಲ್ಲ ಒಬ್ಬರೇ ನಡ್ಸೋಕ್ಕಾಗಲ್ಲ. ಅದಕ್ಕೇನು ಮಾಡ್ತಾರೆ, ಒಂದೊಂದನ್ನು ಒಬ್ಬೊಬ್ರಿಗೆ ವಹಿಸ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಡಿಪಾರ್ಟ್ಮೆಂಟ್ಗಳು ಅಂದ್ಕೊಳ್ಳಿ, ಆ ಥರ. ಸೊ ಮೇಯ್ನಾಗಿ ಟೋಟಲ್ ಓವರಾಲ್ ಇಂಡಿಯಾನ 3 ಪಾರ್ಟ್ಸ್ ಥರ ಮಾಡಿಬಿಟ್ಟು ಒಂದೊಂದ್ರದ್ದು ಇನ್ಚಾರ್ಜು ಒಬ್ಬೊಬ್ರು ಕೊಟ್ಟಿರ್ತಾರೆ. ಅಂಥದ್ರಲ್ಲಿ ಒಂದು ಬಂದು ಲೆಜಿಸ್ಲೇಟಿವ್ ಅಂತ. ಸೊ ಲೆಜಿಸ್ಲೇಟಿವ್ ಅಂತ ಹೇಳಿದ್ರೆ ಇವರು MLA MP ಗಳು ಇವರೆಲ್ಲ. ಇವರೇನು ಮಾಡ್ತಾರೆ, ಯಾವ ರೂಲ್ಸ್ ಇರಬೇಕು ನಮ್ಮ ದೇಶದಲ್ಲಿ ಆ ರೂಲ್ಸ್ಗಳನ್ನು ಕ್ರಿಯೇಟ್ ಮಾಡೋರು ಲೆಜಿಸ್ಲೇಟಿವ್ ಅವರು. ಓಕೆ, ನೆಕ್ಸ್ಟ್ ಬಂದು ಎಕ್ಸಿಕ್ಯೂಟಿವ್ ಅಂತ ಹೇಳಿದ್ರೆ ಯಾರ್ಯಾರು ಮಿನಿಸ್ಟರ್ಸ್ ಇರ್ತಾರೆ ಮತ್ತು ಮಿನಿಸ್ಟರ್ಸ್ ಅಂಡರಲ್ಲಿ IAS ಆಫೀಸರ್ಸ್ ಈ ಥರ ಇರ್ತಾರೆ, ಅವರು ಎಕ್ಸಿಕ್ಯೂಟಿವ್ ಅಂತ. ಅಂದರೆ ಈ ರೂಲ್ಸ್ ಮಾಡಿರೋದನ್ನು ಇಂಪ್ಲಿಮೆಂಟ್ ಮಾಡೋ ಅಂಥದ್ದು ಎಕ್ಸಿಕ್ಯೂಟಿವ್ ಕೆಲಸ. ಓಕೆ, ನೆಕ್ಸ್ಟ್ ಬಂದು ಜುಡಿಷಿಯಲ್ ಅಂತ. ಜುಡಿಷಿಯಲ್ ಅಂದರೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಮತ್ತು ಲೋಕಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಎಲ್ಲ ಬರುತ್ತಲ್ಲ, ಇವು. ಸೊ ಈ ಜುಡಿಷಿಯರಿ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಈ ಎಕ್ಸಿಕ್ಯೂಟಿವ್ ಅವರು ಕರೆಕ್ಟಾಗಿ ಕೆಲಸ ಮಾಡಿದಾರಾ ಅಥವಾ ತಪ್ಪು ಮಾಡಿದಾರಾ ಅಂತ ನೋಡೋವಂಥದ್ದು. ಮತ್ತು ಈ ಲೆಜಿಸ್ಲೇಟಿವ್ ಅವರು ಕೂಡ ಏನಾದರೂ ಕರೆಕ್ಟಾಗಿ ರೂಲ್ಸ್ ಎಲ್ಲ ಕರೆಕ್ಟಾಗಿ ಮಾಡಿದಾರಾ ಅಥವಾ ಏನಂದರೆ ಅದು ರೂಲ್ಸ್ ಮಾಡಿದಾರಾ ಅನ್ನೋದನ್ನು ಚೆಕ್ ಮಾಡೋವಂಥದ್ದು ಜುಡಿಷಿಯರಿ ಕೆಲಸ. ಸೊ ಇದು ಸಿಂಪಲ್ ಇಂಟ್ರೊಡಕ್ಷನ್. ಈಗ ಲೆಸನ್ಗೆ ಹೋಗೋಣ. ಓಕೆ, ಇಂಟ್ರೊಡಕ್ಷನ್ ಟು ದಿ ಚಾಪ್ಟರ್. A brief introduction is given to the basic concept on the organs of the government. Legislature forms the laws, the executive implements the formed laws, and the judiciary deals with the protection of law. So ಆಲ್ರೆಡಿ ಹೇಳಿದ್ದಾರೆ 3 ಆರ್ಗನ್ಸ್ ಆಫ್ ಅವರ್ ಗೌರ್ಮೆಂಟ್ ಯಾವುದು, ಒಂದು ಲೆಜಿಸ್ಲೇಚರು, ಒಂದು ಎಕ್ಸಿಕ್ಯೂಟಿವ್ ಮತ್ತು ಒಂದು ಜುಡಿಷಿಯರಿ ಅಂತ. ಸೊ ಅದೇನೇನು ಮಾಡುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ನಲ್ಲ, ಅದನ್ನೇ ಇನ್ನೊಂದು ಸರಿ ಕೊಟ್ಟಿದ್ದಾರೆ ಅಷ್ಟೇ. ನಾವು ಲೆಜಿಸ್ಲೇಟಿವಲ್ಲಿ ಏನಿದೆ ಅಂತ ಸಪ್ರೇಟಾಗಿ ಫಸ್ಟು ನಾನು ನೋಡೋಣ, ಆಮೇಲೆ ಎಕ್ಸಿಕ್ಯೂಟಿವ್ಗೆ ಹೋಗೋಣ, ಆಮೇಲೆ ನಾವು ಜುಡಿಷಿಯರಿಗೆ ಹೋಗೋಣ. ಓಕೆ, ಇಲ್ಲಾಂದರೆ ಕನ್ಫ್ಯೂಷನ್ ಆಗುತ್ತೆ. ಸೊ ಲೆಜಿಸ್ಲೇಟಿವ್ ಸೊ ಇದೇನಾಗುತ್ತೆ ನೋಡೋಣ ಏನಿದೆ ಅಂತ. ಇಂಟ್ರೊಡಕ್ಷನ್. ದಿ ಲೆಜಿಸ್ಲೇಚರ್ ಈಸ್ ದಿ ಫಸ್ಟ್ ಆರ್ಗನ್ ಆಫ್ ದಿ ಗವರ್ಮೆಂಟ್ ಟು ಫಾರ್ಮ್ ಆ್ಯಂಡ್ ಟು ಎಕ್ಸ್ಪ್ರೆಸ್ ದಿ ವಿಲ್ ಆಫ್ ದಿ ಸ್ಟೇಟ್. ಸೊ ಲೆಜಿಸ್ಲೇಚರ್ ಅನ್ನೋದು ಫಸ್ಟ್ ಆರ್ಗನ್ ಆಫ್ ದಿ ಸ್ಟೇಟ್ ಅಥವಾ ಅಂದರೆ ಗೌರ್ಮೆಂಟ್ ಅಥವಾ ನಮ್ಮ ದೇಶ ಏನಿದೆ ಅದರ ತುಂಬ ಇಂಪಾರ್ಟೆಂಟ್ ಮತ್ತು ಮೊದಲನೇ ಅಂಗ ಇದು ಲೆಜಿಸ್ಲೇಚರ್ ಅನ್ನೋದು. ಸೊ ಇದೇನು ಮಾಡುತ್ತೆ, ವಿಲ್ ಆಫ್ ದಿ ಸ್ಟೇಟ್ ಅಂದರೆ ನಮ್ಮ ಸ್ಟೇಟ್ ಅಂದರೆ ದೇಶ ಅಂತ ಅಂದ್ಕೊಳ್ಳಿ. ಸೊ ನಮ್ಮ ದೇಶದ ವಿಲ್ ಏನಿದೆ ಅಂದರೆ ನಮ್ಮ ದೇಶ ಏನು ಅಂದ್ಕೊಂಡಿದ್ದೀವಿ ನಾವು, ನಮ್ಮ ದೇಶದ ಜನ ಅಥವಾ ನಮ್ಮ ದೇಶದ ಗೌರ್ಮೆಂಟು, ಅದನ್ನು ಒಂದು ಫಾರ್ಮ್ಗೆ ತಂದು ಅದನ್ನು ಲಾ ಮುಖಾಂತರ ಎಕ್ಸ್ಪ್ರೆಸ್ ಮಾಡೋವಂಥದ್ದು ಇದರ ಕೆಲಸ. ಇಟ್ ಈಸ್ ದಿ ಬೇಸಿಸ್ ಫಾರ್ ದಿ ಫಂಕ್ಷನಿಂಗ್ ಆಫ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ. ಸೊ ಈ ಲೆಜಿಸ್ಲೇಟಿವ್ ಅವರು ಏನು ಕೆಲಸ ಮಾಡಬೇಕು, ನಾವು ಯಾವ ರೂಲ್ಸ್ ಇರಬೇಕು, ಏನಿರಬೇಕು ಅಂತ ಡಿಸೈಡ್ ಮಾಡಿದ್ರೇ ನೆಕ್ಸ್ಟು ಇನ್ನೆರಡು ಆರ್ಗನ್ಸ್ಗೂ ಕೂಡ ಕೆಲಸ, ಅಂದರೆ ಎಕ್ಸಿಕ್ಯೂಟಿವ್ಗೂ ಮತ್ತು ಜುಡಿಷಿಯರಿಗೆ ಕೆಲಸ. ಓಕೆ, ಸೊ ದಿ ಲೆಜಿಸ್ಲೇಚರ್ ಈಸ್ ಕಾಲ್ಡ್ ದಿ ಬ್ಯಾರೋಮೀಟರ್ ಆಫ್ ಪಬ್ಲಿಕ್ ಒಪಿನಿಯನ್. ಅದಕ್ಕೆ ನಾವು ಲೆಜಿಸ್ಲೇಚರ್ನ ಬ್ಯಾರೋಮೀಟರ್ ಆಫ್ ಪಬ್ಲಿಕ್ ಒಪಿನಿಯನ್ ಅಂತ ಕರಿತೀವಿ, ಅಂದರೆ ಮೆಷರ್ಮೆಂಟ್ ಅಂತ. ಅಂದರೆ ಜನಗಳು ಯಾವ ಥರ ಅಂದ್ಕೊಂಡಿದ್ದಾರೆ ಆ ಥರ ಲೆಜಿಸ್ಲೇಚರ್ ಕೂಡ ಬಿಹೇವ್ ಮಾಡುತ್ತೆ ಅಂತ. ಸೊ ಲೆಟ್ಸ್ ಸಿ ವಾಟ್ ದಿ ಮೀನಿಂಗ್ ಈಸ್. ಓಕೆ, ಮೀನಿಂಗ್. ದಿ ವರ್ಡ್ ಲೆಜಿಸ್ಲೇಚರ್ ಆರ್ ಪಾರ್ಲಿಮೆಂಟ್ ಈಸ್ ಡಿರೈವ್ಡ್ ಫ್ರಮ್ ದಿ ಫ್ರೆಂಚ್ ವರ್ಡ್ ಪಾರ್ಲರ್ ಆ್ಯಂಡ್ ಲ್ಯಾಟಿನ್ ವರ್ಡ್ ಪಾರ್ಲಿಮೆಂಟಮ್. ಸೊ ಪಾರ್ಲಿಮೆಂಟ್ ಆಗಲಿ ಲೆಜಿಸ್ಲೇಚರ್ ಆಗಲಿ ಇದನ್ನು ಎಲ್ಲಿಂದ ಡಿರೈವ್ ಮಾಡ್ಕೊಂಡಿದ್ದಾರೆ ಅಂದರೆ, ಒಂದು ಫ್ರೆಂಚ್ ವರ್ಡ್ ಇದೆ ಪಾರ್ಲರ್ ಅಂತ, ಅಲ್ಲಿಂದ ಡಿರೈವ್ ಮಾಡಿದ್ದಾರೆ. ಇನ್ನೊಂದು ಲ್ಯಾಟಿನ್ ವರ್ಡ್ ಇದೆ ಪಾರ್ಲಿಮೆಂಟಮ್ ಅಂತ, ಅಲ್ಲಿಂದ ತೊಗೊಂಡಿದ್ದಾರೆ. ಸೊ ಇದರ ಅರ್ಥ ಇಷ್ಟೇ, ಡಿಸ್ಕಸ್ ಮಾಡೋದು ಅಂತ ಅಥವಾ ಮಾತಾಡೋದು ಅಂತ ಕೂಡ ಆಗುತ್ತೆ. ಸೊ ನಾವು ಲೆಜಿಸ್ಲೇಚರ್ ಅಂದರೆ ಏನು, ಡಿಸ್ಕಸ್ ಮಾಡೋದು ಅಂತ ಅರ್ಥ. ಪಾರ್ಲಿಮೆಂಟ್ ಅಂದರೂ ಕೂಡ ಡಿಸ್ಕಸ್ ಮಾಡೋದು ಅಥವಾ ಡಿಸ್ಕಸ್ ಮಾಡೋವಂಥ ಜಾಗ ಅಂತ ಅರ್ಥ. ಓಕೆ, legislature is called the mirror of public opinion, as it is a platform where representatives of the people of a nation come together to express their opinion. ಸೊ ಲೆಜಿಸ್ಲೇಚರ್ನ ಮಿರರ್ ಆಫ್ ಪಬ್ಲಿಕ್ ಒಪಿನಿಯನ್ ಅಂತ ಕರೀತಾರೆ. ಅಂದರೆ ಜನಗಳು ಏನು ಅನ್ಕೊತಾ ಇದ್ದಾರೋ ಅದೆಲ್ಲ ನಮಗೆ ಗೊತ್ತಾಗೋದು ಲೆಜಿಸ್ಲೇಚರಿಂದ ಅಂತ. ಯಾಕೆ, ಇಲ್ಲಿ ಈ ಲೆಜಿಸ್ಲೇಚರಲ್ಲಿ ಏನಿರ್ತಾರೆ, ನಮ್ಮ ಜನ ಇರ್ತಾರೆ. ಅಂದರೆ ಡೈರೆಕ್ಟಾಗಿ ಎಲ್ಲರೂ ಇರಲ್ಲ, 130 ಕೋಟಿ ಜನನೂ ಇರಲ್ಲ. ಏನು ಮಾಡಿರ್ತೀವಿ ನಾವು, ಒಂದಷ್ಟು ಜನನ MP ಗಳನ್ನು ಎಲೆಕ್ಟ್ ಮಾಡಿರ್ತೀವಿ ಎಲೆಕ್ಷನ್ಸಲ್ಲಿ. ಸೊ ಅವರು ನಮ್ಮ ರೆಪ್ರೆಸೆಂಟೇಟಿವ್ಸ್ ಆಗಿ ನಮ್ಮ ಬದಲು ಆ ಪಾರ್ಲಿಮೆಂಟ್ಗೆ ಹೋಗ್ತಾರೆ. ಅಲ್ಲಿ ಅವರು ನಮ್ಮದೇನೇನು ಕಷ್ಟ ಇದೆ, ನಮ್ಮದೇನೇನು ಸುಖ ಇದೆ,
ನಮ್ಮ ಪ್ರಾಬ್ಲಮ್ಗಳನ್ನ ಅದನ್ನೆಲ್ಲ ಕೂಡ ಅಲ್ಲಿ ಡಿಸ್ಕಸ್ ಮಾಡ್ತಾರೆ. ಅದರಿಂದ ನಮಗೇನೇ ಕಷ್ಟ ಇರಲಿ, ನಮ್ಮದೇನೇ ಒಪಿನಿಯನ್ ಇರಲಿ, ಅದೆಲ್ಲ ಲೆಜಿಸ್ಲೇಚರಲ್ಲಿ ಅಥವಾ ಪಾರ್ಲಿಮೆಂಟಲ್ಲಿ ಗೊತ್ತಾಗುತ್ತೆ. ದಿ ಲೆಜಿಸ್ಲೇಚರ್ ಆಸ್ ದಿ ಸುಪ್ರೀಂ ಪವರ್ ಟು ಎನಾಕ್ಟ್ ನ್ಯೂ ಲಾಸ್ ನೆಸಸರಿ ಫಾರ್ ಎ ನೇಷನ್ ಆ್ಯಂಡ್ ಟು ಅಮೆಂಡ್ ದಿ ಎಕ್ಸಿಸ್ಟಿಂಗ್ ಲಾಸ್ ಆ್ಯಂಡ್ ಟು ರಿಪೀಲ್ ಒಬ್ಸೊಲೇಟ್ ಲಾಸ್. ಸೊ ಲೆಜಿಸ್ಲೇಚರ್ಗೆ ಯಾವುದರಲ್ಲಿ ಫುಲ್ ಪವರ್ ಇರುತ್ತೆ, ಹೊಸ ಲಾಗಳು ಮಾಡೋದಕ್ಕೆ, ಲಾ ಅಂದರೆ ಕಾನೂನುಗಳು, ಹೊಸ ರೂಲ್ಸ್ ಮಾಡೋದಕ್ಕೆ, ಮತ್ತು ಇರುವಂಥ ರೂಲ್ಸನ್ನು ಚೇಂಜ್ ಮಾಡೋದಕ್ಕೆ. ಅಮೆಂಡ್ ಅಂದರೆ ರೂಲ್ ಇರುತ್ತೆ ಅದು, ಆದರೆ ಒಂದು ಸ್ವಲ್ಪ ಚೇಂಜಸ್ ಮಾಡೋದಕ್ಕೆ. ಸೊ ಅದು ಮತ್ತು ರಿಪೀಲ್ ಒಬ್ಸೊಲೀಟ್ ಲಾಸ್ ಅಂದರೆ ಯಾವುದಾದ್ರು ಇವಾಗ ವೇಸ್ಟ್ ಯೂಸ್ ಇಲ್ಲದೆ ಇರೋಂಥ ಲಾ ಏನಾದರೂ ಇತ್ತು ಅಂದ್ಕೊಳ್ಳಿ, ತುಂಬ ಹಳೆ ಕಾಲದ್ದು, ಅದನ್ನು ರಿಪೀಲ್ ಅಂದರೆ ತೆಗೆದುಹಾಕೋದು. ಸೊ ಆ ಥರ ತೆಗೆದುಹಾಕೋದಕ್ಕೆ, ಸೊ ಹೊಸ ರೂಲ್ ಮಾಡೋದಕ್ಕೆ, ಇರೋದನ್ನು ಚೇಂಜ್ ಮಾಡೋದಕ್ಕೆ, ಹಳೆದನ್ನು ತೆಗೆದುಹಾಕೋದಕ್ಕೆ, ಇದೆಲ್ಲದರ ಪವರ್ ಕೂಡ ಲೆಜಿಸ್ಲೇಚರ್ ಅಂಡರ್ಗೆ ಬರುತ್ತೆ. ಹೆನ್ಸ್ ದ ಲೆಜಿಸ್ಲೇಚರ್ ಈಸ್ ಕಾಲ್ಡ್ ದಿ ಲಾ ಮೇಕಿಂಗ್ ಫ್ಯಾಕ್ಟ್ರಿ ಆಫ್ ಎ ನೇಷನ್. ಅದಕ್ಕೆ ಇದನ್ನು ಲಾ ಮೇಕಿಂಗ್ ಫ್ಯಾಕ್ಟ್ರಿ ಅಂತ ಕೂಡ ಕರಿತೀವಿ. ಸೊ ಈ ಲೆಜಿಸ್ಲೇಚರ್ನ ಈಗ ನೀವು ಮೇಲೆ ಒಂದು ನೋಡಿರ್ತೀರ, ಪಾರ್ಲಿಮೆಂಟಮ್ ಅಂತೆಲ್ಲ ಇತ್ತು. ಸೊ ಇಲ್ಲಿ ಲೆಜಿಸ್ಲೇಚರ್ ಆರ್ ಪಾರ್ಲಿಮೆಂಟ್ ಅಂತ ಈ ಥರ ಯೂಸ್ ಮಾಡಿಬಿಟ್ರು. ಸೊ ಏನಪ್ಪ ಅಂದರೆ ಇದೆಲ್ಲ ಒಂದೇ, ಲೆಜಿಸ್ಲೇಚರ್ ಅಂತಲೇ ಅದ್ರದ್ದು ಮೈನ್ ಹೆಸರು. ಅದಕ್ಕೆ ಒಂದೊಂದು ದೇಶದವರು ಒಂದೊಂದು ಥರ ಕರೀತಾರೆ. ಸೊ ಇಂಡಿಯಾದಲ್ಲಿ ನಾವೇನಂತ ಕರಿತೀವಿ, ಪಾರ್ಲಿಮೆಂಟ್ ಅಂತ ಕರಿತೀವಿ. ಮಾಲ್ದೀವ್ಸಲ್ಲಿ ಮಜ್ಲಿಸ್ ಅಂತ ಕರೀತಾರೆ. ಜರ್ಮನಿಯಲ್ಲಿ ಬುಂಡೆಸ್ಟ್ಯಾಗ್ ಅಂತ, ನೆಸೆಟ್ ಇಸ್ರೇಲಲ್ಲಿ, ಫ್ರಾನ್ಸಲ್ಲಿ ನ್ಯಾಷನಲ್ ಅಸೆಂಬ್ಲಿ, ಡೆನ್ಮಾರ್ಕಲ್ಲಿ ಫಾರ್ಕೆಟಿಂಗ್ ಅಂತ, ಈ ಥರ. ಓಕೆ, ಒಂದೊಂದು ದೇಶದಲ್ಲಿ ಒಂದೊಂದು ಥರ ಕರೀತಾರೆ, ಆದರೆ ಎಲ್ಲನೂ ಕೂಡ ಲೆಜಿಸ್ಲೇಚರೇ ಅದು. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಲೆಜಿಸ್ಲೇಚರ್. ಸೊ ಏನಕ್ಕೆ ಇದು ಇಂಪಾರ್ಟೆಂಟ್ ನೋಡಿ, ಲೆಜಿಸ್ಲೇಚರ್ ಇಸ್ ದಿ ಫಸ್ಟ್ ಆಫ್ ದಿ 3 ಆರ್ಗನ್ಸ್ ಆಫ್ ಆಲ್ ಗೌರ್ಮೆಂಟ್. ಸೊ ಯಾವುದೇ ಗೌರ್ಮೆಂಟ್ ಇರಲಿ ಅದಕ್ಕೆ ಲೆಜಿಸ್ಲೇಚರನ್ನೇ ಮೊದಲನೇ ಆರ್ಗನ್ ಇರುತ್ತೆ. ಟೋಟಲ್ 3 ಆರ್ಗನ್ ಗೊತ್ತಲ್ಲ, ಲೆಜಿಸ್ಲೇಚರ್, ಜುಡಿಷರಿ ಮತ್ತು ಎಕ್ಸಿಕ್ಯೂಟಿವ್. ಅದರಲ್ಲಿ ಲೆಜಿಸ್ಲೇಚರ್ ಫಸ್ಟ್. ದಿ ಲೆಜಿಸ್ಲೇಚರ್ ವಿಚ್ ಕನ್ಸಿಸ್ಟ್ ಆಫ್ ಆಲ್ ದಿ ರೆಪ್ರೆಸೆಂಟೇಟಿವ್ ಇಸ್ ದ ಸಿಂಬಲ್ ಆಫ್ ನೇಷನ್ ಸಾವರ್ನಿಟಿ. ಸೊ ಲೆಜಿಸ್ಲೇಚರಲ್ಲಿ ಏನಿರುತ್ತೆ, ನಮ್ದು ಎಲ್ಲ ಜನಗಳ ರೆಪ್ರೆಸೆಂಟೇಟಿವ್ಸ್ ಅಲ್ಲಿರ್ತಾರೆ ನೋಡಿ, ಈ ಥರ ಕುತ್ಕೊಂಡಿರ್ತಾರೆ ಎಲ್ಲರೂ. ಓಕೆ, ಈ ಥರ ಕುತ್ಕೊಂಡಿರೋದ್ರಿಂದ ನಮಗೇನಲ್ಲಿ ನಮ್ಮ ದೇಶದ ಬಗ್ಗೆ ನಾವೇ ಡಿಸೈಡ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಫ್ರೀಡಮ್ನ ಎಲ್ಲರಿಗೂ ತೋರಿಸ್ತಾ ಇದ್ದೀವಿ ಅಂತ ಅರ್ಥ. ಯಾರೋ ಬ್ರಿಟಿಷ್ ಅವರು ಅಥವಾ ಅಮೇರಿಕಾದವರು ಹೇಳ್ದಂಗೆ ಕೇಳಲ್ಲ, ಇಲ್ಲೆಲ್ಲ ಡಿಸ್ಕಸ್ ಮಾಡಿ ನಮಗೆ ಬೇಕಾಗಿರೋಂಥ ರೂಲ್ಸ್ಗಳನ್ನ ನಾವು ಮಾಡ್ತಾ ಇದ್ದೀವಿ ಅಂತ. ನೋಡಿ, ಇದು ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದರೆ ನಮ್ಮ MLAಗಳೆಲ್ಲ ಇಲ್ಲಿ ಕೂತಿದ್ದಾರೆ ನೋಡಿ. ಓಕೆ, ಇದಿಷ್ಟು ಅವರೇ. ಇಲ್ಲಿ ಸ್ಪೀಕರ್ ಇರ್ತಾರೆ. ಲೆಜಿಸ್ಲೇಚರ್ ಇಸ್ ಅನ್ ಇನ್ಫ್ಲೂಯೆನ್ಷಿಯಲ್ ಮೀಡಿಯಾ ಟು ಎಕ್ಸ್ಪ್ರೆಸ್ ದಿ ಇಂಟ್ರೆಸ್ಟ್ ಆಫ್ ಸಿಟಿಸನ್ಸ್ ಥ್ರೂ ಇಟ್ಸ್ ಲಾ. ಸೊ ಲೆಜಿಸ್ಲೇಚರ್ ಏನಪ್ಪ ಅಂದರೆ ನಮ್ಮ ಜನಗಳು ಏನು ಲಾ ಮಾಡಬೇಕು ಅಥವಾ ಯಾವುದನ್ನು ತೆಗೆದಾಕಬೇಕು ಅಂದ್ಕೊಂಡಿದ್ದಾರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಇರುವಂಥ ಒಂದು ಇನ್ಫ್ಲೂಯೆನ್ಷಿಯಲ್ ಮೀಡಿಯಾ, ಅಂದರೆ ಒಳ್ಳೆ ಜಾಗ ಅದು ಅಂತ, ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ. ಈಗ ಲೆಜಿಸ್ಲೇಚರ್ ಏನೇನಕ್ಕೆ ಇಂಪಾರ್ಟೆಂಟ್ ಅಂತ ಕೆಲವು ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಒಂದೊಂದೇ ನೋಡ್ತಾ ಹೋಗೋಣ. 1, ಲಾ ಮೇಕಿಂಗ್ ಅಂದರೆ ಲಾನ ಅಂದರೆ ಕಾನೂನನ್ನು ಕ್ರಿಯೇಟ್ ಮಾಡೋದು. ದಿ ಲೆಜಿಸ್ಲೇಚರ್ ಕಾನ್ಸ್ಟಿಟ್ಯೂಷನಲಿ ಹ್ಯಾಸ್ ದ ಸುಪ್ರೀಂ ಪವರ್ ಟು ಎನಾಕ್ಟ್ ಲಾಸ್ ನೆಸೆಸರಿ ಫಾರ್ ದಿ ಸ್ಟೇಟ್. ಸೊ ಲೆಜಿಸ್ಲೇಚರ್ಗೆ ಅಂದರೆ ನಮ್ಮ MLA MP ಗಳಿಗೆ ನಮ್ಮ ದೇಶಕ್ಕೆ ಬೇಕಾಗಿರೋಂಥ ಎಲ್ಲ ರೂಲ್ಗಳನ್ನ ಅಂದರೆ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಎನಾಕ್ಟ್ ಮಾಡೋದಕ್ಕೆ ಪವರ್ ಇರುತ್ತೆ ಅಂತ. ನೆಕ್ಸ್ಟು, ಫಾರ್ಮೇಷನ್ ಆಫ್ ದಿ ಗವರ್ನಮೆಂಟ್ ಫಾರ್ಮೇಷನ್ ಅಂದರೆ ಏನು, MLA ಎಲ್ಲ ಹೋಗಿರ್ತಾರೆ, ನಮ್ಮ ಹತ್ರದಿಂದ ಗೆದ್ದುಬಿಟ್ಟು ಹೋಗಿರ್ತಾರೆ. ಅವರು CM ಯಾರಾಗಬೇಕು, ಮಿನಿಸ್ಟರ್ಸ್ ಯಾರಾಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಮೈನ್ಲಿ CM ಅಂದ್ಕೊಳ್ಳಿ ಅದು. ಮತ್ತು MP ಗಳೆಲ್ಲ ಗೆದ್ದೋಗಿರೋರು PM ಯಾರಾಗಬೇಕು ಅಂತ ಸೆಲೆಕ್ಟ್ ಮಾಡ್ತಾರೆ. ಸೊ ಇದು ಫಾರ್ಮೇಷನ್ ಆಫ್ ಗವರ್ಮೆಂಟ್ ಅಂದರೆ. ದಿ ಪಾರ್ಟಿ ದಟ್ ವಿನ್ಸ್ ಇನ್ ದಿ ಜನರಲ್ ಎಲೆಕ್ಷನ್ ಫಾರ್ಮ್ಸ್ ದಿ ಗವರ್ಮೆಂಟ್, ಪ್ರೂವಿಂಗ್ ಇಟ್ಸ್ ಮೆಜಾರಿಟಿ ಇನ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಯಾವ ಪಾರ್ಟಿಗೆ ಜಾಸ್ತಿ ಸೀಟ್ ಬರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲೇ ಆಗಲಿ, ಟೋಟಲ್ ಒಂದು 224 ಸೀಟಲ್ಲಿ MLA ಎಲೆಕ್ಷನ್ಸ್ ನಡೆಯುತ್ತೆ. ಅವರೆಲ್ಲ ಗೆದ್ದಿರೋ MLAಗಳೆಲ್ಲ ಕೂಡ ಹೋಗಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಕೂತ್ಕೊತಾರೆ. ಅಲ್ಲಿ ಯಾವ ಪಾರ್ಟಿಗೆ, ಫಾರ್ ಎಕ್ಸಾಂಪಲ್ ಈಗ ಕಾಂಗ್ರೆಸ್ ಅಂದ್ಕೊಳ್ಳಿ, ಕಾಂಗ್ರೆಸ್ಗೆ ಜಾಸ್ತಿ ಸೀಟ್ ಬಂದಿತ್ತು ಅಂದರೆ, ಜಾಸ್ತಿ ಕಡೆ ಗೆದ್ದಿದ್ರು ಅಂದರೆ, ಅವರು ಕಾಂಗ್ರೆಸ್ ಪಾರ್ಟಿಯವರು ಗವರ್ಮೆಂಟ್ನ ಫಾರ್ಮ್ ಮಾಡ್ತಾರೆ. ಇದೆಲ್ಲ ನಡೆಯೋದಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ. ಅಲ್ಲಿ ಹೋಗ್ಬಿಟ್ಟು ಮೆಜಾರಿಟಿನ ಪ್ರೂವ್ ಮಾಡ್ಕೊಬೇಕು, ಅಂದರೆ ನಮ್ಮ ಕಡೆ ಜಾಸ್ತಿ ಜನ ಇದ್ದಾರೆ, ನಮ್ಮ ಕಡೆ ಜಾಸ್ತಿ MLAಗಳಿದ್ದಾರೆ ಅಂತ ಪ್ರೂವ್ ಮಾಡಬೇಕು. ಸೊ ಅದು ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಆಲ್ರೆಡಿ ಹೇಳಿದ್ದೀನಲ್ಲ, ಲೆಜಿಸ್ಲೇಚರ್ ಏನು ಮಾಡುತ್ತೆ, ನಮ್ಮಲ್ಲಿರೋಂಥ ಕಾನೂನನ್ನು ಸ್ವಲ್ಪ ಚೇಂಜಸ್ ಮಾಡೋದಕ್ಕೆ ಅದಕ್ಕೆಲ್ಲ ಕೂಡ ಅವಕಾಶ ಮಾಡುತ್ತೆ, ಅಂದರೆ ಇವ್ರಿಗೆ ಆ ಪವರ್ ಇರುತ್ತೆ. ಲೆಜಿಸ್ಲೇಚರ್ ಟೇಕ್ ಸ್ಟೆಪ್ಸ್ ಲೈಕ್ ಅಮೆಂಡಿಂಗ್ ಆರ್ಟಿಕಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಮೇಕಿಂಗ್ ನ್ಯೂ ಸ್ಟ್ಯಾಟ್ಯೂಟ್ಸ್,
ಇನ್ಸರ್ಟಿಂಗ್ ನ್ಯೂ ಆರ್ಟಿಕಲ್ಸ್ ಎಕ್ಸೆಟ್ರಾ. ಸೊ ಹೊಸದನ್ನ ಹಾಕೋವಂಥದ್ದು, ಹಳೆದನ್ನು ತೆಗೆದುಹಾಕುವಂಥದ್ದು, ಒಂದು ಸ್ವಲ್ಪ ಚೇಂಜ್ ಮಾಡೋವಂಥದ್ದು, ಈ ಥರ. ಸೊಲ್ಯೂಷನ್ಸ್ ಟು ದಿ ಪಬ್ಲಿಕ್ ಗ್ರೀವಿಯನ್ಸಸ್. ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಜನಗಳಿಗಿರುವಂಥ ಕಷ್ಟ, ಗ್ರೀವಿಯನ್ಸಸ್ ಅಂದರೆ ನಮಗಿರುವಂಥ ಪ್ರಾಬ್ಲಮ್ಸ್, ಇಶ್ಯೂಸ್, ಆ ಥರ. ಲೆಜಿಸ್ಲೇಚರ್ ಈಸ್ ಎ ಮೇಜರ್ ಪ್ಲಾಟ್ಫಾರ್ಮ್ ಟು ಓಪನ್ಲಿ ಡಿಸ್ಕಸ್ ದಿ ಗ್ರೀವಿಯನ್ಸಸ್ ಆಫ್ ದಿ ಸಿಟಿಸನ್ಸ್. ಸೊ ಲೆಜಿಸ್ಲೇಚರ್ ಏನಪ್ಪ ಅಂದರೆ, ಜನಗಳಿಗಿರುವಂಥ ತೊಂದರೆ, ನಮಗೇನೇನು ಪ್ರಾಬ್ಲಮ್ಸ್ ಇದೆ, ನಮಗೇನೇನು ಇಶ್ಯೂ ಇದೆ, ನೀರು ತುಂಬೋಗುತ್ತಾ ರೋಡಲ್ಲಿ, ಅಥವಾ ಮೋರಿ ಎಲ್ಲ ಸರಿ ಇಲ್ವಾ, ಈ ಥರ ಏನೇ ಇರಲಿ ಅದನ್ನೆಲ್ಲ ಡಿಸ್ಕಸ್ ಮಾಡೋಕ್ಕಿರುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಅದು. ಮೆಂಬರ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಡ್ರಾ ದಿ ಅಟೆನ್ಷನ್ ಆಫ್ ದಿ ಹೌಸ್ ಬೈ ರೈಸಿಂಗ್ ಪಬ್ಲಿಕ್ ಇಶ್ಯೂಸ್. ಸೊ ಇಲ್ಲಿ ಗೆದ್ದಿರ್ತಾರಲ್ಲ ಲೆಜಿಸ್ಲೇಚರಲ್ಲಿರೋ ಮೆಂಬರ್ಸು, ಅಂದರೆ ನಮ್ಮ MLAಗಳು ಅಥವಾ ಸೆಂಟ್ರಲ್ ಆದರೆ MP ಗಳು, ಅವ್ರೇನು ಮಾಡ್ತಾರೆ, ಪಬ್ಲಿಕ್ ಇಶ್ಯೂಸ್ ಏನಿದೆ ನೋಡಿಬಿಟ್ಟು ಅದ್ರ ಕಡೆಗೆ ಗವರ್ಮೆಂಟ್ನ ಗಮನನ ತೊಗೊಂಡು ಬರ್ತಾರೆ. ಈ ಕಡೆ ರೋಡ್ಗಳು ಚೆನ್ನಾಗಿಲ್ಲ, ಈ ಕಡೆ ಮಳೆ ಬಂದರೆ ಎಲ್ಲ ಮೋರಿ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ, ಮನೆಗಳಿಗೆಲ್ಲ ನೀರು ನುಗ್ತಾ ಇದೆ, ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ಗಳು ಡಿಸ್ಕಸ್ ಮಾಡಿ ಅವರು ಸೊಲ್ಯೂಷನ್ ಕಂಡುಹಿಡಿತಾರೆ. ನೆಕ್ಸ್ಟು, ಮಿರರ್ ಆಫ್ ನ್ಯಾಷನಲ್ ಲೈಫ್. ದಿ ಲೆಜಿಸ್ಲೇಚರ್ ರಿಫ್ಲೆಕ್ಟ್ಸ್ ದಿ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದಿ ನೇಷನ್ ಬೈ ಫಾರ್ಮಿಂಗ್ ನ್ಯೂ ಪಾಲಿಸೀಸ್ ಆ್ಯಂಡ್ ರೂಲ್ಸ್ ನೆಸೆಸರಿ ಟು ಫುಲ್ಫಿಲ್ ದಿ ಆಸ್ಪಿರೇಷನ್ಸ್ ಆಫ್ ದಿ ಪೀಪಲ್. ಸೊ ಲೆಜಿಸ್ಲೇಚರಿಂದ ನಮ್ಗೆ ಇನ್ನೊಂದು ಏನು ಗೊತ್ತಾಗುತ್ತೆ ಅಂದರೆ, ನಮ್ಮ ದೇಶ ಯಾವ ರೀತಿ ಡೆವಲಪ್ ಆಗ್ತಾ ಇದೆ ಅಂತಲೂ ಗೊತ್ತಾಗೋಗುತ್ತೆ. ಯಾಕೆ, ಎಲ್ಲ ರೂಲ್ಸ್ಗಳು ಲೆಜಿಸ್ಲೇಚರಲ್ಲೇ ಅಲ್ವಾ ಮಾಡೋದು? ಹೌದು. ಸೊ ಇವರು ರೂಲ್ಸ್ ಮಾಡೋವಾಗ ಏನೇನಕ್ಕೋಸ್ಕರ ರೂಲ್ಸ್ ಮಾಡ್ತಾ ಇದ್ದಾರೆ, ಎಲ್ಲ ಹೊಸದಕ್ಕೋಸ್ಕರ ರೂಲ್ಸ್ ಮಾಡ್ತಾ ಇದ್ದಾರಾ, ಇಲ್ಲ ಸುಮ್ಮನೆ ಏನೋ ಮಾಡ್ತಾ ಇದ್ದಾರಾ ಅಂತ ಅದನ್ನು ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗೋಗುತ್ತೆ. ಸೊ ಹೊಸ ಹೊಸ ಪಾಲಿಸೀಸ್ ಯಾವತ್ತಿದ್ರೂ ಕೂಡ ಜನಗಳ ಆಸ್ಪಿರೇಷನ್ಸಿಂದ, ಅಂದರೆ ಜನಗಳ ಆಸೆಗಳು, ಜನಗಳು ಫ್ಯೂಚರಲ್ಲಿ ಗೋಲ್ ಇಟ್ಕೊತಾರಲ್ಲ ಆ ಥರದ್ದು, ಸೊ ಅದರಿಂದನೇ ಒಂದು ಅಂಥ ಪಾಲಿಸಿಗಳನ್ನ ಮಾಡ್ತಾರೆ. ಸೊ ಇದರಿಂದ ದೇಶ ಡೆವಲಪ್ ಆಗ್ತಾ ಇದೆಯಾ ಅಥವಾ ಡೆವಲಪ್ ಆಗ್ತಾ ಇಲ್ವಾ ಅನ್ನೋದು ಒಂದು ಐಡಿಯಾ ಬರುತ್ತೆ. ಟೋಟಲಿ ದಿ ಲೆಜಿಸ್ಲೇಚರ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಆಫ್ ಗವರ್ಮೆಂಟ್. ಸೊ ಇದು ತುಂಬ ಇಂಪಾರ್ಟೆಂಟ್ ಆರ್ಗನ್ನು. ಇಟ್ ಆಲ್ಸೋ ವರ್ಕ್ಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ನೇಷನ್ ಲೈಕ್ ದಿ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ. ಸೊ ನಮ್ಮ ದೇಶ ಡೆವಲಪ್ ಆಗೋದಕ್ಕೆ ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿ ಯಾವ ಥರ ಕೆಲಸ ಮಾಡ್ತಾರೋ ಅದೇ ಥರ ಇವರು ಕೂಡ ಲೆಜಿಸ್ಲೇಚರಲ್ಲಿ ಕೆಲಸ ಮಾಡ್ತಾರೆ. ಸೊ ಈಗ ಲೆಜಿಸ್ಲೇಚರ್ ಯಾವ ಥರ ಇರುತ್ತೆ, ಅದರ ಸ್ಟ್ರಕ್ಚರ್. ಓಕೆ, ಸುಮ್ಮನೆ ನಾವು ಲೆಜಿಸ್ಲೇಚರ್ ಅಂತೀವಿ, ಸುಮ್ಮನೆ MLAಗಳು ಹೋಗ್ಬಿಟ್ಟು ಅವ್ರಿಗೆ ಇಷ್ಟ ಬಂದಿದ್ದು ಮಾಡಿಕೊಂಡು ಏನು ಬೇಕೋ ಅದು ಮಾಡೋಕ್ಕೆ ಆಗುತ್ತಾ? ಅಥವಾ ಅದು ಯಾವ ಥರ ಇರುತ್ತೆ? ಒಂದೊಂದು ಸರಿ ಪಾರ್ಲಿಮೆಂಟ್ ಅಂತೀವಿ, ಒಂದೊಂದು ಸರಿ ಅಸೆಂಬ್ಲಿ ಅಂತೀವಿ, ಒಂದು ಸರಿ ಚೀಫ್ ಮಿನಿಸ್ಟ್ರು, ಒಂದು ಸರಿ ಪ್ರೈಮ್ ಮಿನಿಸ್ಟ್ರು, ಈ ಥರ ತುಂಬ ಇರುತ್ತೆ. ಸೊ ಅದು ಯಾವ ಥರ ಆರ್ಗನೈಸ್ ಆಗಿದೆ ಅಂತಂದ್ಬಿಟ್ಟು ನೋಡೋಣ. ಲೆಜಿಸ್ಲೇಚರ್ ಆ್ಯಸ್ ಎನ್ ಇಂಪಾರ್ಟೆಂಟ್ ಪ್ಲೇಸ್ ಇನ್ ದಿ ಗವರ್ಮೆಂಟ್, ಇದೆಲ್ಲರಿಗೂ ಗೊತ್ತು. ದಿ ಲೆಜಿಸ್ಲೇಚರ್ ಕ್ಯಾನ್ ಬಿ ಆಫ್ 2 ಟೈಪ್ಸ್. ಲೆಜಿಸ್ಲೇಚರಲ್ಲಿ 2 ಥರ ಇದೆ. ಓಕೆನಾ, ಇದು ಇಂಡಿಯಾದಲ್ಲಿ 2 ಥರ ಇದೆ ಅಂತಲ್ಲ, ಇಂಡಿಯಾದಲ್ಲಿ ಒಂದೇ ಥರ ಇರೋದು, ಆದರೆ ಟೋಟಲಾಗಿ 2 ಥರ ಬರುತ್ತೆ. ಒಂದು ಬಂದು ಯೂನಿಕಾರ್ಮಲ್ ಲೆಜಿಸ್ಲೇಚರ್ ಅಂತ, ನಿಮ್ಗೆ ಹೆಸರಲ್ಲೇ ಇದೆ ಯೂನಿ ಅಂತ. ಯೂನಿ ಅಂದರೆ ಒಂದೇ ಅಂತ, ಕಾರ್ಮಲ್ ಒಂದೇ ಕಡೆ ಇರುವಂಥ ಲೆಜಿಸ್ಲೇಚರ್. ಓಕೆ, ಸೊ ನೆಕ್ಸ್ಟು ಬೈಕಾರ್ಮಲ್ ಅಂದರೆ 2 ಕಡೆ ಇರುವಂಥ ಲೆಜಿಸ್ಲೇಚರ್. ಓಕೆನಾ, ಬೈಕಾರ್ಮಲ್ ಲೆಜಿಸ್ಲೇಚರ್. ಸೊ ಯೂನಿಕಾರ್ಮಲ್ ಲೆಜಿಸ್ಲೇಚರ್ ಅಂದರೆ ಒಂದು ಹೌಸ್ ಇದೆ ಅಂತ. ಇಲ್ಲಿ ಬೈಕಾರ್ಮಲ್ ಅಂದರೆ 2 ಹೌಸ್. ನೀವು 1 ಹೌಸ್ 2 ಹೌಸ್ ಅಂದಿದ ತಕ್ಷಣ ಮನೆಗಳು ಅಂತ ಅನ್ಕೊಂಬೇಡಿ ಅಥವಾ ಬಿಲ್ಡಿಂಗ್ ಅಂತ ಅನ್ಕೊಂಬೇಡಿ, ಆ ಥರ ಅಲ್ಲ. ಸೊ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಅಂದ್ಕೊಳ್ಳಿ, ನಿಮ್ಗೆ ಯೂನಿಕಾರ್ಮಲ್ದು ಎಕ್ಸಾಂಪಲ್ ಅಷ್ಟು ಅರ್ಥ ಆಗಲ್ಲ. ಇಂಡಿಯಾ ಅಂದ್ಕೊಳ್ಳಿ, ಫಸ್ಟ್ ಬೈಕಾರ್ಮಲ್ ಲೆಜಿಸ್ಲೇಚರ್ ಹೇಳ್ತೀನಿ. ನಮ್ಮ ಇಂಡಿಯಾದಲ್ಲಿ 2 ಥರ ಹೌಸಸ್ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ನಾವು ತೊಗೊಂಡ್ರೆ ಅದರಲ್ಲಿ ಒಂದು ಲೋಕಸಭಾ ಅಂತ ಬರುತ್ತೆ, ಇನ್ನೊಂದು ರಾಜ್ಯಸಭಾ ಅಂತ. 2 ಪಾರ್ಟ್ಸ್ ಇರುತ್ತೆ ಲೆಜಿಸ್ಲೇಚರಲ್ಲಿ. ಓಕೆ, ಒಂದು ಲೋಕಸಭಾ, ಇನ್ನೊಂದು ರಾಜ್ಯಸಭಾ ಅಂತ. ಸೊ ನಾವು ಏನಾದರೂ ರೂಲ್ಸ್ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಲೋಕಸಭೆಯಲ್ಲಿ ರೂಲ್ ಇಡ್ತಾರೆ, ಇಟ್ಟುಬಿಟ್ಟು ಇಲ್ಲೂ ಎಲ್ಲರೂ ಒಪ್ಕೊಬೇಕು, ಅರ್ಧಕ್ಕಿಂತ ಜಾಸ್ತಿ ಜನ. ಅದು ಓಕೆ ಆಯಿತು ಅಂದರೆ ರಾಜ್ಯಸಭಾ ಹೌಸ್ಗೆ ಕಳಿಸ್ತಾರೆ, ಅಲ್ಲೂ ಕೂಡ ಎಲ್ಲರೂ ಅರ್ಧಕ್ಕಿಂತ ಜಾಸ್ತಿ ಜನ ಒಪ್ಕೊಳ್ಬೇಕು. ಆವಾಗ ಅದನ್ನು ಕಾನೂನು ಲಾ ಪಾಸ್ ಆಗೋದು. ಓಕೆನಾ, ಆ ಥರ. ಸೊ ಇದನ್ನು ಅಪ್ಪರ್ ಹೌಸ್ ಅಂತ, ಲೋವರ್ ಹೌಸ್ ಅಂತಾರೆ ಲೋಕಸಭಾನ, ರಾಜ್ಯಸಭಾನ ಅಪ್ಪರ್ ಹೌಸ್ ಅಂತ ಕರೀತಾರೆ. ಆ ಹೌಸ್ ಇದು, ಮನೆ ಅಲ್ಲ, ಬಿಲ್ಡಿಂಗ್ ಅಲ್ಲ ಇದು. ಓಕೆನಾ, ಲೋಕಸಭಾ ಒಂದು ಹೌಸು, ರಾಜ್ಯಸಭಾ ಒಂದು ಹೌಸ್ ಅಂತ. ಅದೇ ಥರ ನಾವು ಕರ್ನಾಟಕ ಸ್ಟೇಟ್ ಅಂತ ಕರ್ನಾಟಕ ತೊಗೊಂಡ್ರೆ ಇದರಲ್ಲೂ ಕೂಡ 2 ಹೌಸಸ್ ಬರುತ್ತೆ. ಒಂದು ವಿಧಾನ ಪರಿಷತ್ ಅಂತ ಬರುತ್ತೆ, ಇನ್ನೊಂದು ವಿಧಾನಸಭಾ ಅಂತ ಬರುತ್ತೆ. ಓಕೆ, ಸೊ ಇದು ಒಂದು ಹೌಸು, ಇದು ಒಂದು ಹೌಸ್ ಅಂತ. ಓಕೆನಾ, ಸೊ ಇದನ್ನು 2 ಹೌಸ್ ಇರುವಂಥ ಸಿಸ್ಟಮ್ ಇತ್ತು ಅಂದರೆ ಅದನ್ನು ನಾವು ಬೈಕಾರ್ಮಲ್ ಲೆಜಿಸ್ಲೇಚರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಂಡಿಯಾ, ಅದಕ್ಕೆ
ಯೂನಿಕಾರ್ಮಲ್ ಲೆಜಿಸ್ಲೇಚರ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಫ್ರಾನ್ಸಲ್ಲಿ ನ್ಯಾಷನಲ್ ಅಸೆಂಬ್ಲಿ ಬರುತ್ತೆ ಅಂದ್ಕೊಳ್ಳಿ, ಅದು ಯೂನಿಕಾರ್ಮಲ್ ಲೆಜಿಸ್ಲೇಚರ್. ಅಲ್ಲಿ ಎರಡು ಇರಲ್ಲ ಹೌಸ್, ಇದು ಸಪ್ರೇಟ್ ಇರಲ್ಲ, ಒಂದೇ ಇರುತ್ತೆ. ಅವ್ರೇನು ಮಾಡ್ತಾರೆ, ಒಂದರಲ್ಲೇ ಡಿಸ್ಕಸ್ ಮಾಡಿ ಅದರಲ್ಲೇ ಲಾನ ಪಾಸ್ ಮಾಡ್ತಾರೆ. ಆ ಥರ ದೇರ್ ಆರ್ 2 houses in bicameral legislature. One is known as upper house and another is known as lower house. ಹೇಳಿದ್ನಲ್ಲ, ಒಂದು ಅಪ್ಪರ್ ಹೌಸು ಒಂದು ಲೋವರ್ ಹೌಸ್ ಅಂತ. ಸೊ ರಾಜ್ಯಸಭಾನ ಅಪ್ಪರ್ ಹೌಸ್ ಅಂತಾರೆ, ಲೋಕಸಭಾನ ಲೋವರ್ ಹೌಸ್ ಅಂತಾರೆ, ವಿಧಾನ ಪರಿಷತ್ನ ಅಪ್ಪರ್ ಹೌಸ್ ಅಂತಾರೆ, ವಿಧಾನಸಭಾನ ಲೋವರ್ ಹೌಸ್ ಅಂತಾರೆ ಅಷ್ಟೆ. ಟೈಪ್ಸ್ ಆಫ್ ಲೆಜಿಸ್ಲೇಚರ್ಲಿ ಆಲ್ರೆಡಿ ನಾವು ಹೇಳ್ದಂಗೆ ಯೂನಿಕಾರ್ಮಲ್ಲು ಮತ್ತು ಬೈಕಾರ್ಮಲ್ ಎರಡು ಥರನೂ ಆಗಿದೆ. ಯೂನಿಕಾರ್ಮಲ್ ಲೆಜಿಸ್ಲೇಚರ್ ಬಗ್ಗೆ ಒಂದು ಸ್ವಲ್ಪ ಕೊಟ್ಟಿದ್ದಾರೆ, ನೋಡೋಣ. ನಾನು ಆಲ್ರೆಡಿ ಹೇಳಿದ್ದೀನಿ, ಆದರೂ ಒಂದು ಸ್ವಲ್ಪ ರಿವೈಸ್ ಮಾಡ್ಕೊಳ್ಳಿ. ಎ ಲೆಜಿಸ್ಲೇಚರ್ ವಿಚ್ ಹ್ಯಾಸ್ ಓನ್ಲಿ ಒನ್ ಹೌಸ್ ಇಸ್ ಯೂನಿಕಾರ್ಮಲ್ ಲೆಜಿಸ್ಲೇಚರ್ ಹೇಳಿದ್ದೀನಿ. ದಿ ಇಂಟ್ರೆಸ್ಟ್ ಆಫ್ ಪೀಪಲ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಓನ್ಲಿ ಇನ್ ದಿಸ್ ಯೂನಿಕಾರ್ಮಲ್ ಲೆಜಿಸ್ಲೇಚರ್. ಸೊ ಜನಗಳಿಗೆ ಏನೇ ಬೇಕು ಅಂದ್ರೂ ಅದು ಈ ಹೌಸಲ್ಲಿ ಮಾತ್ರ ಅದನ್ನು ಡಿಸ್ಕಸ್ ಮಾಡೋಕ್ಕಾಗೋದು. ಓಕೆ, ಯೂನಿಕಾರ್ಮಲ್ ಲೆಜಿಸ್ಲೇಚರ್ ಅವಾಯ್ಡ್ಸ್ ಅನ್ನೆಸೆಸರಿ ರಿಪಿಟೇಷನ್ ಆಫ್ ಡಿಬೇಟ್ಸ್. ಯೂನಿಕಾರ್ಮಲ್ ಲೆಜಿಸ್ಲೇಚರ್ ಇದ್ರೆ ಏನಾಗುತ್ತೆ ಅಲ್ಲಿ ಅಂದರೆ, ಸೊ ಈ ಥರ ಕುತ್ಕೊತಾರೆ, ಇಲ್ಲಿ ಮೇಲೆ ಈ ಥರ ಕುತ್ಕೊಂಡಿರ್ತಾರೆ, ಒಂದೇ ಕಡೆ ಕುತ್ಕೊಳ್ತಾರೆ, ಇಲ್ಲೇ ಡಿಸ್ಕಸ್ ಮಾಡ್ತಾರೆ, ಡಿಸ್ಕಸ್ ಮಾಡಿಬಿಟ್ಟು ಅದಕ್ಕೇನು ಸೊಲ್ಯೂಷನ್ ಇದೆಯೋ ಲಾ ಪಾಸ್ ಮಾಡೋದು, ರಿಜೆಕ್ಟ್ ಮಾಡೋದು ಒಂದು ಮಾಡಿಬಿಡ್ತಾರೆ. ಅದೇ ಬೈಕಾರ್ಮಲ್ ಇತ್ತು ಅಂತಂದರೆ ಇಲ್ಲೂ ಡಿಸ್ಕಸ್ ಮಾಡಬೇಕು, ಇಲ್ಲೆಲ್ಲ ಓಕೆ ಆದಮೇಲೆ ಇನ್ನೊಂದು ಹೌಸ್ಗೆ ಇಟ್ಬಿಟ್ಟು ಅಲ್ಲೂ ಡಿಸ್ಕಸ್ ಮಾಡಬೇಕು, ಆ ಥರ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಟ್ ಪ್ರೊಟೆಕ್ಟ್ಸ್ ದಿ ಇಂಟ್ರೆಸ್ಟ್ ಆಫ್ ಕಂಟ್ರಿ ಬೈ ಬೀಯಿಂಗ್ ಎಕನಾಮಿಕಲ್. ಇದು ಏನಾಗುತ್ತೆ, ಜಾಸ್ತಿ ಖರ್ಚಾಗಲ್ಲ, ಎಲ್ಲ 2 ಸರಿ 3 ಸರಿ ಮೀಟ್ ಆಗೋದ್ರ ಬದಲು ಒಂದೇ ಕಡೆ ಮೀಟ್ ಆಗ್ಬೋದು ಅಂತ. ದಿ ಕಂಟ್ರೀಸ್ ವಿಚ್ ಹ್ಯಾವ್ ಯೂನಿಕಾರ್ಮಲ್ ಲೆಜಿಸ್ಲೇಚರ್ ಆರ್ ಗ್ರೀಸ್, ಫಿನ್ಲ್ಯಾಂಡ್, ಸ್ವೀಡನ್, ಡೆನ್ಮಾರ್ಕ್, ಯುಗೋಸ್ಲಾವಿಯಾ, ಪೋರ್ಚುಗಲ್, ನ್ಯೂಜಿಲೆಂಡ್ ಎಕ್ಸೆಟ್ರಾ. ಈ ದೇಶಗಳಲ್ಲೆಲ್ಲ ಯೂನಿಕಾರ್ಮಲ್ ಲೆಜಿಸ್ಲೇಚರೇ ಇರೋದು, ಅಂದರೆ ಒಂದೇ ಹೌಸು ಇರೋವಂಥದ್ದು. ನೆಕ್ಸ್ಟ್ ಬೈಕಾರ್ಮಲ್ ಲೆಜಿಸ್ಲೇಚರ್. ಎ ಲೆಜಿಸ್ಲೇಚರ್ ಹ್ಯಾವಿಂಗ್ 2 houses ಈಸ್ ಬೈಕಾರ್ಮಲ್ ಲೆಜಿಸ್ಲೇಚರ್ ಹೇಳಿದ್ದೀನಿ. ದಿ ಇಂಟ್ರೆಸ್ಟ್ ಆಫ್ ಪೀಪಲ್ ಆರ್ ಡಿಸ್ಕಸ್ಡ್ ಇನ್ ಬೋತ್ ದಿ ಹೌಸಸ್ ಆ್ಯಂಡ್ ಲಾಸ್ ಆರ್ ಮೇಡ್. ಇಲ್ಲೇನಾಗುತ್ತೆ, ಫಸ್ಟು ಒಂದು ರಾಜ್ಯಸಭೆಯಲ್ಲಿ ಡಿಸ್ಕಸ್ ಆಗುತ್ತೆ, ಆಮೇಲೆ ಅದೆಲ್ಲ ಓಕೆ ಆಗಿ ನೆಕ್ಸ್ಟು ಲೋಕಸಭೆಗೆ ಅದು ಬರುತ್ತೆ. ಓಕೆ, ಅಲ್ಲೂ ಕೂಡ ಡಿಸ್ಕಸ್ ಆಗಿ ಲಾ ಪಾಸ್ ಆಗುವಂಥದ್ದು. ಬೈಕಾರ್ಮಲ್ ಲೆಜಿಸ್ಲೇಚರ್ ಕೇಮ್ ಇನ್ ಟು ಬೀಯಿಂಗ್ ಇನ್ ಇಂಗ್ಲೆಂಡ್ ಥ್ರೂ ಎ ಹಿಸ್ಟಾರಿಕಲ್ ಆಕ್ಸಿಡೆಂಟ್. ಸೊ ಬೈಕಾರ್ಮಲ್ ಲೆಜಿಸ್ಲೇಚರ್ ಏನಾಗುತ್ತೆ, ಇಂಗ್ಲೆಂಡಲ್ಲಿ ಫಸ್ಟು ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ನಾವು ಹಳೆ ಕಾಲದ ಇದು ಮ್ಯಾಗ್ನಾ ಕಾರ್ಟಾ ಅಂತ ಒಂದು ಬರುತ್ತೆ, ಅಲ್ಲಿಂದ ಸ್ಟಾರ್ಟ್ ಆಗೋದು ಅದು. ಟುಡೇ ಮೋಸ್ಟ್ ಆಫ್ ದಿ ಕಂಟ್ರೀಸ್ ಆಫ್ ದಿ ವರ್ಲ್ಡ್ ಹ್ಯಾವ್ ಅಡಾಪ್ಟೆಡ್ ದಿಸ್ ಮೆಥಡ್. ಸೊ ಆ ಥರ ಹಿಸ್ಟಾರಿಕಲ್ ಆಕ್ಸಿಡೆಂಟಿಂದ ಕ್ರಿಯೇಟ್ ಆಗಿದ್ದು, ಅಂದರೆ 2 ಹೌಸ್ ಇರೋವಂಥ ಸಿಸ್ಟಮ್ಮು. ಇವಾಗ ಏನಾಯ್ತು, ಹೌಸ್ ಆಫ್ ಕಾಮನ್ಸು, ಹೌಸ್ ಆಫ್ ಲಾರ್ಡ್ಸ್ ಅಂತ ಇಂಗ್ಲೆಂಡಲ್ಲಿ ಸ್ಟಾರ್ಟ್ ಆಗಿದ್ದು ಮೊದಲು, 2 ಹೌಸ್ ಸಪ್ರೇಟ್ ಅಂತ. ಈಗ ಎಲ್ಲದಕ್ಕೂ ಕೂಡ ಇದೇ ಥರನೇ ಆಗ್ತಾಯಿದೆ. ಇವಾಗ ಎಲ್ಲ ದೇಶಗಳಲ್ಲೂ ಇದನ್ನೇ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ಇನ್ ಇಂಡಿಯನ್ ಲೆಜಿಸ್ಲೇಚರ್ ಇಸ್ ಎ ಬೈಕಾರ್ಮಲ್ ಲೆಜಿಸ್ಲೇಚರ್. ಆಲ್ರೆಡಿ ಹೇಳಿದ್ದೀನಿ, ಲೋವರ್ ಹೌಸ್ನ ಲೋಕಸಭಾ ಅಂತಾರೆ, ಅಪ್ಪರ್ ಹೌಸ್ನ ರಾಜ್ಯಸಭಾ ಅಂತ ಕರೀತಾರೆ. ಓಕೆನಾ? ಅದೇ ಥರ ಸಿಮಿಲರ್ಲಿ ದಿ ಪಾರ್ಲಿಮೆಂಟ್ ಆಫ್ ಇಂಗ್ಲೆಂಡ್ ಇಸ್ ಅ ಬೈಕಾರ್ಮಲ್ ಲೆಜಿಸ್ಲೇಚರ್. ಇಂಗ್ಲೆಂಡ್ ಪಾರ್ಲಿಮೆಂಟ್ ಕೂಡ ಬೈಕಾರ್ಮಲ್ ಲೆಜಿಸ್ಲೇಚರು. ಲೋವರ್ ಹೌಸ್ನ ಹೌಸ್ ಆಫ್ ಕಾಮನ್ಸ್ ಅಂತಾರೆ, ಅಪ್ಪರ್ ಹೌಸ್ನ ಹೌಸ್ ಆಫ್ ಲಾರ್ಡ್ಸ್ ಅಂತ ಕರೀತಾರೆ. ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಲೆಜಿಸ್ಲೇಚರ್. ಪವರ್ಸ್ ಮತ್ತು ಫಂಕ್ಷನ್ಸ್ ಏನೇನಿದೆ ಲೆಜಿಸ್ಲೇಚರ್ದು, ಏನೇನು ಅಧಿಕಾರ ಇದೆ ಅಂತ. There will be lot of debates and discussions on many issues and bills in the houses on the opinions of the people. ಸೊ ಈ ಲೆಜಿಸ್ಲೇಚರಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ತುಂಬ ಡಿಬೇಟ್ಗಳು ನಡೆಯುತ್ತೆ. ಈಗ ಯಾವುದೋ ಒಂದು ಲಾ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ, ಅದು ಒಳ್ಳೆ ಲಾನ ಅಥವಾ ಕೆಟ್ಟ ಲಾನ, ಅದು ಬೇಕಾ ಬೇಡವಾ ಏನು ಅಂತ ತುಂಬ ಡಿಸ್ಕಷನ್ಸ್ ನಡೆಯುತ್ತೆ. ಆಮೇಲೆ ಬೇರೆ ಬೇರೆ ಬಿಲ್ಗಳು, ಫೈನಾನ್ಸ್ ಬಿಲ್ ಇರ್ಬೋದು, ಬೇರೆ ಖರ್ಚುಗಳದಿರ್ಬೋದು, ಅದೆಲ್ಲ ಕೂಡ ಅಲ್ಲಿ ಇಟ್ಟು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. Executive is the eternal form of the government, whereas legislature is its internal form. ಈ ಎಕ್ಸಿಕ್ಯೂಟಿವ್ ಅನ್ನೋದು ಎಕ್ಸ್ಟರ್ನಲ್ ಫಾರ್ಮ್, ಅಂದರೆ ಹೊರಗಡೆ ಇದ್ದು ಕೆಲಸ ಮಾಡೋವಂಥದ್ದು. ಆದರೆ ಲೆಜಿಸ್ಲೇಚರ್ ಬಂದು ಒಳಗಡೆನೇ ಆ ಕೆಲಸ ಹೆಂಗೆ ಮಾಡಬೇಕು ಅಂತ ಡಿಸೈಡ್ ಮಾಡೋವಂಥದ್ದು. ದಿ ಲೆಜಿಸ್ಲೇಚರ್ ಆ್ಯಸ್ ದಿ ವೈಡ್ ಸ್ಪ್ರೆಡ್ ಪವರ್ಸ್. ಲೆಜಿಸ್ಲೇಚರ್ಗೆ ತುಂಬ ಜಾಸ್ತಿ ಪವರ್ಸ್ ಇದೆ, ಏನು ಬೇಕಾದರೂ ಮಾಡೋದೆಲ್ಲ ಕೂಡ ನಮ್ಮ MLA MP ಗಳ ಕೈಯಲ್ಲೇ ಇರೋವಂಥದ್ದು. ಸೊ ಇದಿಷ್ಟು ಲೆಜಿಸ್ಲೇಚರ್ಗೆ ಲೆಜಿಸ್ಲೇಚರ್ ಪಾರ್ಟು. ನಿಮಗೆ ಎಕ್ಸಿಕ್ಯೂಟಿವ್ ಅದೆಲ್ಲ ಕೂಡ ಇನ್ನೊಂದು ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ಇದು ತುಂಬ ದೊಡ್ಡ ಲೆಸನ್ ಆಗಿಬಿಡುತ್ತೆ ಅಂತ. ಓಕೆ, ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.